ಪಬ್ಲಿಕ್ ಮೋಸ ಆಗಿದೆ. ನಮ್ಮ ಸೇಫ್ಟಿ ನಾವು ತಗೊಂತಾ ಇದೀವಿ. ಕನ್ನಡ ಮತ್ತೆ ಏನು ಕೆಲಸ ಮಾಡ್ತಾ ಇದ್ದೀರಿ? ಕನ್ನಡ ಬರಲ್ಲ ಅಂದ್ರೆ ಏನು ಪಬ್ಲಿಕ್ ಮೋಸ ಮಾಡಿ ಕನ್ನಡ ಮಾತಾಡ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದೆಯಾ? ಯಾರ ಹತ್ರ ಮಾತಾಡ್ತಾ ಇದೆಯಾ? ದಿಸ್ ಇಸ್ ಕರ್ನಾಟಕ. ಕನ್ನಡ ಬರುತ್ತೆ ನನಗೆ ಸರ್ ಹೇಳ್ತೇನೆ, ಪೊಲೀಸ್ ಫೋನ್ ಹಾಕಿ ಹೇಳ್ತೇನೆ. ನೀನು ಮಾತಾಡ್ತಿರೋದು ಮಾತಾಡ್ಸಿಟ್ಟು ನೀನು ನಾನಲ್ಲ. I don't know in Kannada, that's why I'm not shocking. If I know, I'll show you what you are. ನನಗೆ ವಾಟಿಸೋ ಕನ್ನಡ ಮಾತಾಡೋಣ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗಿಲ್ಲ. ನೋ ಮಾ, ಗೊತ್ತಾಗುತ್ತೆ ಕನ್ನಡ ಗೊತ್ತಾಗಲ್ಲ ನೀವು ಗೊತ್ತು ಮಾಡಿಸ್ತೀವಿ. Why taking videos, huh? Without inform, why taking videos? ಫೋನ್ ಫ್ರಾಡ್ ಮಾಡಿರೋದು. What fraud ಮಾಡಿದ್ದಾರೆ? ಬಾಸು ಕರ್ನಾಟಕಕ್ಕೆ ಬಂದ್ಮೇಲೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳ್ಕೊಂಡಾಯ್ತು, ಬೇಡ್ಕೊಂಡಾಯ್ತು. ಇನ್ನೇನಿದ್ರು ನೋಡ್ಕೊಂಡು ಕಲ್ತ್ಕೊಂಡು ಮಾತಾಡ್ಕೊಂಡು ಅನುಸರಿಸ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಮಸ್ಕಾರ ಎಲ್ಲ ಕನ್ನಡ ಮಂದಿಗೆ. ಹಾಗೆ ವಿಚಾರ ಏನಪ್ಪ ಅಂದ್ರೆ ವಿಡಿಯೋ ನೋಡಿರ್ತೀರ. ಸೊ ಫಾಲೋ ನಾನು ಮಾಡ್ತಿದ್ದೀನಿ. ಸೊ ಇದು ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ನಾರ್ತ್ ಇಂಡಿಯನ್ಸು ನಮ್ಮ ಕರ್ನಾಟಕಕ್ಕೆ ಯಾರ್ಯಾರು ಬೇರೆ ರಾಜ್ಯದಿಂದ ಬೇರೆ ಯಾವುದೋ ಕಡೆಯಿಂದ ಬಂದರೆ ತಿಗಗಾಂಚಲಿ ಜಾಸ್ತಿ. ಏಕೆಂದರೆ ಕುಡಿಯೋದು ನಮ್ಮ ನೀರು ಇದಿರೋದು ನಮ್ಮ ಕರ್ನಾಟಕದಲ್ಲೇ. ಬಟ್ ಕೆಲವು ಜನ ಮೆಂಟಲ್ ದುಡ್ಡು ಕೊಟ್ಟು ಇದ್ದಾರಲ್ಲಪ್ಪ, ದುಡ್ಡು ಕೊಟ್ಟು ರೂಮಲ್ಲಿದ್ದಾರೆ, ದುಡ್ಡು ಕೊಟ್ಟು ಎಲ್ಲ ತಗೊಂಡಿದ್ದಾರೆ. ಇನ್ನೇನು ಜಾಗ ಕೊಟ್ಟು ಕರ್ನಾಟಕಕ್ಕೆ ದುಡ್ಡು ಕೊಟ್ಟೇನು ತಗೊಂಡಿದ್ದಾರೆ. ಅವ್ರ ಅಣ್ಣವ್ರು ಏನು ಕೇಳಿದ್ರು, ಇಲ್ಲಿ ಉದಯಗಿರಿ ಮಾಡತ್ತಾರ, ಅದ್ರ ಸಂಬಂಧ ಬಂದಾರ. ಅವು ಮ್ಯಾನೇಜರ್ ಯಾರು ಅದಾರ ಸ್ವಚ್ಛಾಗಿ ಕುತ್ಕೊಂಡು ಮಾತಾಡೋದೈತೆ, ಚೆಂದಾಗಿ ಮಾತಾಡೋದೈತೆ, ಕಳ್ಸೋದೈತೆ. ಅದೇನು ಕಾನೂನು ಪ್ರಕಾರ ಅದು ಏನಾಗ್ತೈತೆ ಅದಾಗ್ತೈತಿ. ಇವ್ರು ಬಂದ್ಬಿಟ್ಟು ನೀನು ಹಂಗೆ ಹಿಂಗೆ ಅದರ್ಚೋದು ಹಂಗೆ ಹಿಂಗೆ ಹಿಂದಿಯಲ್ಲೇ. ನಮ್ಮ ಕರ್ನಾಟಕಕ್ಕೆ ಯಾರೇ ಇವರು ಹಿಂದಿಯವ್ರು ಏನಿದಾರಲ್ಲ, ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕರ್ನಾಟಕಕ್ಕೆ ಬರ್ತಾರಲ್ಲ ಒಂದು ರೂಲ್ಸ್ ಮಾಡಬೇಕು. ಬಟ್ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಬಂದು ತಿಗಗಾಂಚಲಿ ಮಾಡೋದಾಗಲಿ, ಇಲ್ಲಿ ಬಂದು ಇನ್ನೊಂದು ಮಾಡೋದಾಗಲಿ, ಆ ಥರ ಏನಾದ್ರು ಮಾಡಿದ್ರೆ ಬೇರೆಯೇ ಶಿಕ್ಷೆ. ಆ ಥರದೊಂದು ರೂಲ್ಸ್ ತರಬೇಕು. ಬರುತ್ತೆ, ಎಲ್ಲಿಗೆ ಹೋಗಲ್ಲ. ಬಟ್ ಅವರು ಕನ್ನಡದಲ್ಲೇ ಮಾತಾಡಂತ ಹೇಳ್ತಿದ್ದಾರೆ. ಅವು ಒಂದು ವರ್ಡ್ಸ್ನೂ ಬರ್ತಿಲ್ಲ, ಒಂದು ವರ್ಡೂ ಬರ್ತಿಲ್ಲ ಕನ್ನಡದಲ್ಲಿ. ಮಾತಾಡಿದ್ರೆ ಬ್ಯಾಡ್ ವಾಯ್ಸ್ ಎಲ್ಲ ಮಾತಾಡ್ತಿದ್ದಾರೆ ಅವ್ರು ಲೇಡೀಸು. ಇದೇ ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾವುದಕ್ಕೆ ಟ್ರಿಗರ್ ಪ್ರೆಸ್ ಆಗುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿ ನಿಧಾನಾಗಿ ಕೂಲಾಗಿ ಮಾತಾಡ್ತಿರ್ತಾರೆ. ಅವ್ರು ಕೂಲಾಗಿರೋರನ್ನ ಅವರೇ ಕಣ್ಕೋದು ಫಸ್ಟ್, ಯಾರೇ ಆಗಲಿ. ಇಲ್ಲಿಯವರು ತುಂಬ ಗಾಂಚಲಿ ಇದೆ, ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಇಲ್ಲಿಯವ್ರಿಗೂ ಸಪೋರ್ಟ್ ಮಾಡೋ ನನ್ನ ಬೋಳಿ ಮಕ್ಕಳು ಇದ್ದಾರೆ. ಫಸ್ಟ್ ಆ್ಯಂಡ್ ಲಾಸ್ಟು ನೀವು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತೀರಂತ ನಮಗೆಲ್ಲ ಗೊತ್ತು. ನೀವು ಎಂತೆಂಥ ಚೂತೆ ಸೂಳೆ ಮಕ್ಕಳು ಇದ್ದೀರ ಅಂದ್ರೆ ಅಂಥ ಚೂತೆ ಸೂಳೆ ಮಕ್ಕಳು ಇದ್ದೀರ. ಎಲ್ಲೇ ಆಗಲಿ, ಯಾವ ತಾಲೂಕಲ್ಲಾಗಲಿ, ಯಾವ ಜಿಲ್ಲೆಯಲ್ಲಾಗಲಿ, ಯಾವ ಊರಲ್ಲೇ ಆಗಲಿ ಮುಚ್ಕೊಂಡು ಬಂದ್ವ ಕರ್ನಾಟಕಕ್ಕೆ ಕೆಲಸ ಮಾಡಿದ್ವ, ಈಗ ಮುಚ್ಕೊಂಡು ರೂಮಲ್ಲಿದ್ವ. ನಮ್ಮ ಕೆಲಸ ಏನು ಅಷ್ಟರಲ್ಲೇ ಇರಬೇಕು. ಈಗ ಏನು ಬೇರೆ ಜನ ಏನು ನಿಂತಾರೆ ಅಂತೀಗ ಅಂತೇಳಿ ಮಾಡಿಕೊಂಡು ಏನೇನೋ ಮಾತಾಡ್ಕೊಂಡು ನೀವು ಮಾಡ್ತಿರೋದೇ ಫಸ್ಟ್ ಆಫ್ ಆಲ್ ಚೂತಗಿರಿ ಕೆಲಸ ಮಾಡತ್ತೆ. ಅದ್ರ ಸಂಬಂಧ ಅವರು ಬಂದಾರ, ಏನು ಬೇರೆದಕ್ಕೇನು ಬಂದಿಲ್ಲ. ತಿಳ್ಕೊರಿ ಫಸ್ಟ್. ಚೂತಗಿರಿ ಮಾಡ್ತಿರೋಂಥ ಕೆಲಸ ಗೊತ್ತಿದ್ದು ಅವರು ಬಂದು ಕೇಳತ್ತಾರೆ. ಅದು ಬಿಟ್ಟರೆ ಏನಿಲ್ಲ. ಈಗ ತಿಗಗಾಂಚಲೆಲ್ಲ ಸ್ಟಾರ್ಟ್ ಮಾಡಿದ್ರೆ ನಮಗೂ ಜಮ್ಮಂಗೆ ಬರುತ್ತೆ ಕೊಂಬುಗಳು, ಗೊತ್ತಾಯ್ತು. ತಿಗ ಮುಸ್ಕೊಂಡು ಬಂದ್ವಾ ಕೆಲಸ ನಮ್ದೇನದ ಅದು ಮಾಡಬೇಕು. ಮಾಡೋದು ಜೊತೆಗಿರಿ ಕೆಲಸ ಮಾಡತ್ತೀರಿ, ಇಷ್ಟೆಲ್ಲ ಮಾತಾಡತ್ತೀವಿ ನೋಡ್ರೆ. ಕರ್ನಾಟಕಕ್ಕೆ ಬಂದು ಇನ್ನೊಂದು ಹೆಣ್ಣಾಗಲಿ ಗಂಡಾಗಲಿ ಒಂದೇ. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ನಾ ಇರ್ತಕ್ಕಂಥ ಜಾಗದಲ್ಲಿ ಕನ್ನಡನೇ ಮಾತಾಡ್ತಾರೆ. ಎಷ್ಟೊಂದು ಜನ ಹಿಂದಿಯವರು ಯು ಪಿಯಿಂದ, ಮಹಾರಾಷ್ಟ್ರ, ತಮಿಳ್ನಾಡು ಸಾಕಷ್ಟು ಊರುಗಳಿಂದ ಬರ್ತಾರೆ. ಅವ್ರ ಭಾಷೆನ ಬಿಟ್ಬಿಡು ಪಾಪ ನಮ್ಮ ಭಾಷೆನೂ ಕಲಿತಿರ್ತಾರೆ. ಅವೆಲ್ಲ ಚೆನ್ನಾಗೇ ಇರ್ತಾರೆ. ಒಟ್ಟು ಕೆಲವು ಜನ ಹಂಗೆ ತಿಗಗಾಂಚಲಿ ಜಾಸ್ತಿನೇ. ಬಟ್ ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಇವ್ರನ್ನೆಲ್ಲ. ಬಟ್ ಮುಂದೊಂದು ದಿನ ರೂಲ್ಸ್ ಬರುತ್ತೆ, ಬಂದೇ ಬರುತ್ತೆ, ಎಲ್ಲಿಗೆ ಹೋಗಲ್ಲ. ಇಷ್ಟು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕನ್ನಡ.
ಜೈ ಕರ್ನಾಟಕ. ಕರ್ನಾಟಕ ಹೇಳುತ್ತೇನೆ. ಜೈ ಕರ್ನಾಟಕ. ಸಾರಿ ಫಾರ್ ಭಾಷೆ ಸಂಸ್ಕೃತಿಗೆ ಬೆಲ್ಲ ನಿನ್ಗೆ ನೆಲೆ ಕೊಟ್ಟು ಅರಿತು ಕಲಿತು ಬಳಸಿ ಬೆಳೆಸು ಇದ್ರೆ ನೀ ಎತ್ತು